ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ. ಚಪ್ಪಲ್ ಕಟ್ಟು ನಾವು ನಿಮಗೆ ಹಳ್ಳಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬರ್ತೀರಾ ಸರ್? ಯಾರು ಗುರ್ತ ಉಂಟಾ? ಗುರ್ತೇ ಇಲ್ಲ ಪಡ್ಲಿ 200 ಅಂತ ನಾನು ಆಗಾಗ ಬರ್ತಾ ಇರ್ತೇನೆ. ನೀವು ನೋಡಿರ್ಬೋದು, ಮರ್ತಿರ್ಬೋದು ನಿಮಗೆ. ನೀವೇ ಬರ್ತಾ ಇರೋದು. ಬೈಕಡಿ ಅಲ್ಲಿ ನಾವು ರಾಗಿ ಸರಿ. ಜರಿ ಹತ್ರ ಸರಿ ಆಯ್ತು ಬಿಡು. ಒಂದು ಓಡಿದ ಮಾರಿಸಿ ಎಲ್ಲಿ ನಾನು ಆ ಕಡೆ ಈ ಕಡೆ ನೋಡೋದು ಎಲ್ಲಿ ಹೋಗಿದೆ ಅಂತ. ನಾನು ಅಲ್ಲಿ ಮರ್ತು ಹೋಗ್ತೀನಿ. ಬಲೆ ಪೈ ಕ್ರೇಜಿ ವೆದರ್ ಮಾತ್ರ. ಆಲ್ಮೋಸ್ಟ್ ಒಂದು 1 ಮಂತಿಂದ ಮಳೆ ಬರ್ತದೆ. ಯಾವಾಗಲೂ ಮಳೆ, ಗಾಳಿ, ಮಳೆ ಎಲ್ಲ ಮಳೆ ಒಂದು ಪ್ರಭಾವ. ಇಂಟರ್ವ್ಯೂ ಹೋಗೋದು ಹೇಗಿದೆ ಹೇಳ್ತಾರೆ ನಾವು ಫಸ್ಟಿಗೆ. ಬೆವರು ಇರ್ಬೇಕಂತೆ, ಮತ್ತೆ ಸೈಲೆಂಟ್ ಆಗಿರ್ಬೇಕು. ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಉತ್ತರ ಮಾಡ್ಬೋದಲ್ಲ. ಎಂತ ಹೇಗೆ ಮಾತಾಡೋದು ಹೀಗೇನೆ ಇರ್ಬೇಕು. ಸರ್ ನಮಸ್ತೆ. ಆವಾಗ ಪಾಪ ಬರೀ ಕಷ್ಟದಲ್ಲಿದ್ದಾನೆ ಕೆಲಸ ಬರ್ತಾರೆ. ಯಾರು ಹೇಳಿದ್ರು? ಗುರುಗಾಲ ಏನೇ ಮಾಡಿದ್ರು ಮುಂಡಾ ಮೋಸ್ತು ಯಾನ್ ಮೂಲೆ ಅವು ಕಿರಿಕಿರಿ ಒಂದ್ಸಲ ನೋಡಿ ಬರುವ ಅಂತ ಹೇಳಿ. ಎಷ್ಟು ಮಳೆ ಬಂದಿದೆ ಅಂತ. ಸ್ವಲ್ಪ ಹೊತ್ತು ನಾವಿಲ್ಲಿದ್ದರೆ ಬೈಕ್ ಜೊತೆ ನಾವು ಸಹ ನೀರಲ್ಲಿ ಹೋಗ್ತೇವೆ ಅಂತ ಮೇಲೆ ಬರ್ತಾ ಉಂಟು. ಆಯ್ತಾ? ಹಾಂ, ಅದು ಹಾಗೆ ಜಾಸ್ತಿ ಬರ್ತಾ ಇರ್ತದೆ. ಈಜ್ಬೋದು ಇದ್ರಲ್ಲಿ ನಿಮಗೆ? ಉಂಡು ಮಳೆ ಒಂದು ಜೋರು ಬಂದರೆ ಗೋವಿಂದ. ಏನೋ ತಾಗಿಸ್ತೀಯಾ? ಏನೋ ಹೆಂಗೈತೆ ಮೈಗೆ? ರೋಡಿಗೆ ಮಣ್ಣು ಹಾಕಿದ್ದಾರೆ ಈಗ. ಮೊದಲಲ್ಲಿ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಬೆಟರ್, ಮಚ್ ಬೆಟರ್. ಇದನ್ನು ಅಲ್ಲಿ 200 ರೂಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತದೆ. ನನ್ನ ಅನ್ಬಾಕ್ಸಿಂಗ್ ಅನ್ನೋ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅದು ಕೂಡ ಮರ ಬಿದ್ದಿದ್ದಲ್ಲ, ಕರೆಂಟಿಗೆ ಮರ ಬಿದ್ದಿತ್ತಲ್ಲ. ಹಾಂ, ಇಲ್ಲಿ ನೋಡಿ ಎಲ್ಲ ಕಡ್ದು ಹಾಕಿದ್ದಾರೆ. ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡು. ತುಂಬ ಡೇಂಜರ್ ಅಂತ ಮಳೆಗಾಲದಲ್ಲಿ. ನಾವು ನಿಮಗೆ ಹಳ್ಳಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೇವೆ. ಹಳ್ಳಿಯಲ್ಲಿ ಇದೊಂದು ಪ್ರಾಬ್ಲಮ್, ಮಳೆ ಬಂದರೆ ಮರ ಎಲ್ಲ ಬಿದ್ದು ಕರೆಂಟ್ ಎಲ್ಲ ಕಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲೆಲ್ಲ ಕಡ್ದು ಬಿಟ್ಟಿದ್ದಾರೆ. ಯಾವಾಗ ಎಲ್ಲಿ ಯಾವ ಮರ ಬೀಳ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಎಲ್ಲ ಕಡ್ದಾಕಿದ್ದಾರೆ. ಟೆಂಪಲ್ ಇದೆ. ಅಲ್ಲಿ ನೋಡ್ಬೋದು ಮಳೆ ಆಲ್ಮೋಸ್ಟ್ ಮೋಡ ಎಲ್ಲ ಒಂದು ಕೂಡಿ ಮಳೆ ಬರೋ ಎಲ್ಲ ಲಕ್ಷಣ ಕಾಣ್ತದೆ. ಕ್ರೇಜಿ ವೈಬ್. ಅದು ಬೇಕಂತೆ ಮಾಡಿದ್ದು ಕಂಟೆಂಟ್. ಹಾಂ, 2 ರೋಡ್ ಉಂಟಲ್ಲ, ಯಾವ್ದು ಸಾಕು. ನನ್ನ ಗಾಡಿ ಹೋಗ್ಬೋದಲ್ಲ? ಬೇಡ ಹಾಗಾದ್ರೆ ಬೇಡ, ರಿಸ್ಕ್ ಇದ್ರೆ ಬೇಡ. ಆಯ್ತು ಬಿಡು, ಸರಿ ಬಿಡು. ದಿಸ್ ಯಾವುದು ಇದಾ ಜೈ ಈ ರೋಡಲ್ಲಿ ನಾವು ಹೋಗಿಲ್ಲ, ಎಲ್ಲಿ ಹೋಗ್ತಂದ್ರೆ ಗೊತ್ತಿಲ್ಲ. ಸೊ ಜಸ್ಟ್ ಒಂದು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ಅಷ್ಟೇ. ನಮ್ಮ
ಊರಲ್ಲಿ ಎಲ್ಲ ಹೋದ್ರು, ಎಲ್ಲ ಕಡೆ ಹೋದ್ರು ಆಫ್ ಟೆರೇನ್ ಇದೆ. ದ ವೈಬ್ ಇಸ್ ರಿಯಲ್. ಈ ಸೀನ್ ಮಿಸ್ ಮಾಡ್ಕೊಳ್ತಿದ್ದೀವಿ ನಾವು ಬರ್ತಿರ್ಲಿಲ್ಲ ಅಂದರೆ ಇಲ್ಲಿ. ಮನೆ ಇದೆ ಆಕ್ಚುಲಿ, ಮನೆ ನಾಯಿ ಬರ್ತಾ ಉಂಟು. ಓಡ್ಸ್ಕೊಂಬಾರ್ದು ಈಗ ನಾಯಿ. ಓಡ್ರೋ ಇದು ಸರ್ಜಾಡ್ಡ. ಅದಕ್ಕೆ ಹೇಳೋದು, ಗೊತ್ತಿಲ್ಲ ರೂಟಲ್ಲೆಲ್ಲ ಹೋಗ್ಬಾರ್ದು ಅಂತ. ಮನೆ ತನಕ ಹೋದ್ರೆ ನಮ್ಮ ನಾಯಿ ಗ್ಯಾರಂಟಿ ಅಟ್ಟಿಸ್ಕೊಂಡ್ಬರುತ್ತೆ. ಇದೇ ಥರ ನಮಗೆ ಸುಮಾರು ಸಲ ಆಗಿತ್ತು. ಅದಕ್ಕೆ ನಾವು ಮನೆ ಇರುವಾಗ ಆಲ್ಮೋಸ್ಟ್ ಕ್ಲೋಸ್ ಇರುವಾಗ ನಿಲ್ಲಿಸ್ತೀವಿ. ಯಾಕೆಂದರೆ ಅದು ಇಂಡಿಪೆಂಡೆಂಟ್ ಹೌಸ್ ಅಲ್ಲ, ಅಲ್ಲಿ ನಾಯಿಯನ್ನೆಲ್ಲ ಕಟ್ಟಿ ಹಾಕಲ್ಲ, ಅವರು ಸೆಕ್ಯೂರಿಟಿಗೋಸ್ಕರ. ಯಾರಾದರೂ ಬಂದರೆ ಓಡ್ಕೊಂಬರುತ್ತೆ. ಆಗಬೇಕು 14 ಇಂಜೆಕ್ಷನ್ ತೊಗೊಂಡು ಮನೇಲಿ ಕೂರೋದು. ನಾ ಇದರಲ್ಲಿ ಜೈ ನೋಡ್ಕೊಡೋದು ಆಯಿತಾ. ಪೈ ಗಾಳಿ ಮರದ ಕೂಪು. ಮಳೆ ಶುರು ಆಯಿತು. ಕ್ರೇಜಿ ವೈಬ್ ಚೇತನ್, ಒಳ್ಳೆ ವೈಬ. ಮಳೆ ಶುರು ಆಯಿತು, ಮಾತು ಶುರು ಆಗಲಿ, ಇಲ್ಲಾಂದರೆ ರೈಡ್ ಶುರು ಆಗಲಿ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಯಿತು ಚೇತನ್ ಈ ಥರ. ನಾರ್ಮಲ್ ಬೈಕ್ ಬಂದೆವು, ನಿಲ್ಸು ನಾನು ನೀನು ಹಾಂ ಅಡ್ಕೊಂಡು ಮೇಲೆ ಹೋಗುದು. 5 ನಿಮಿಷದಲ್ಲಿ ಫುಡ್ ಆಗ್ತದೆ ಅಲ್ಲ, ಇಲ್ಲಿ ಯಾರಿಗೆ ಗೊತ್ತಾಗಲ್ಲ. ನಡುವಲ್ಲಿ ಕ್ಯಾಂಪಿಂಗ್ ಎಲ್ಲ ಇಲ್ಲಿ ಮಾಡ್ಬೋದು. ನಡುವಲ್ಲಿ ಅದು ಮಿಕ್ಸ್ ಮಾಡ್ಕೊಂಡು ಆದ್ರೆ ನೋಡ್ತಾರೆ. ಹೌದು, ಉಂಡ ಕ್ಯಾಂಪಿಂಗ್ ಅಲ್ಲ ದಾಲ ಉಂಡ. ಜಿಂಗಿ ಚಕ್ಕ ಜಿಂಗಿ ಅದಾ ವಚನ ಸ್ಟಾರ್ಟ್ ಮಾಡಿದ್ದು ಮಾರ. ಅಲ್ಲಿ ತನಕ ನಂಗೆ ಆ ಸಾಂಗ್ ಉಂಟದಲ್ಲೇ ಗೊತ್ತಿರಲಿಲ್ಲ. ಬೀಳ್ತಾ ಚೆಕ್ ಮಾಡಿ ದುಡ್ಡು ನನ್ನದು ಕಾರಿ ಹೋಗಿದ್ದಲ್ಲ ಒಳಗಡೆ. ಕೆಲಸ ನೀನು ಹೋಗಿ ಬಾ, ನಾನು ಇಲ್ಲಿ ಇಟ್ಕೊಳ್ತೇನೆ. ಎಂತ ಮಾಸ್ಟರ್ ಪ್ಲಾನ್ ಮಾಡಿ ಹೋಗುದು. ಒಂದು ವ್ಯೂ ಒಳ್ಳೆ ಇತ್ತು. ಏನು ಹೇಳ್ತೀರಿ ಚೇತನ್ ಅವರೇ? ಹೋಗುವ, ನೋಡುವ, ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗ್. ಕ್ಯಾಂಪಿಂಗ್ ಮಾಡಲೇ ಜಾಗ ಇದೆಯಾ ಅಲ್ಲ? ಊರಿನವ್ರು ಹಚ್ಕೊಂಡು ಬರ್ತಾರಾ? ಏನು ಕತೆ? ನಾಯಿ ಬರ್ತದ? ನಾಯಿ ಬರ್ತದೆ, ಚಿರತೆಗಳಿವೆ, ನೋಡಿ ಬರುವ. ಅಜ್ಞಾತ ತಾಣದಲ್ಲಿ ಅನ್ವೇಷಣೆ. ಲೆಟ್ಸ್ ಗೋ. ನಿಮ್ಮ ಮನೆಯಲ್ಲಿ ಪ್ರಾಣಿ ಪಕ್ಷಿ ಇತ್ಯಾದಿಗಳಿವೆ. ಈಗಿನ ಡೈಲಾಗ್ ಅಲ್ಲ, 2006ರ ಡೈಲಾಗ್ ನಮ್ಮದು. ಹಾಗೆ ಚಡ್ಡಿ ಹಾಕೊಂಡಿದ್ದೆವು ಆವಾಗ. ಅದು ಒಬ್ಬಕ್ಕೇರಿ ಶಾಲೆ. ನಮ್ಮ ಪ್ರಾಣಿ ಪಕ್ಷಿ ಇತ್ಯಾದಿಗಳಿವೆ ಅದು ನಮಗೆ ತಿಳಿಯಿತು. ನಾನೊಬ್ಬ ಬಕ್ರ ಮಾರ, ನಾನು ಅದಕ್ಕೆಲ್ಲ ಒಪ್ಪಿದ್ದೆ. ಅದು ಇನ್ನೂ ಸಹ ನನಗೆ ಅರ್ಥ ಇಲ್ಲ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದು ಅಂತ. ಇದು ಕ್ರೇಜ್ ಉಂಟು ಆ ಪ್ಲೇಸು. ನೋಡು, ಕ್ಯಾಂಪಿಂಗ್ ಎಲ್ಲ ಬೆಸ್ಟ್. ಯಾರು ಬರಲಿಕ್ಕಿಲ್ಲ ಅಲ್ಲಿ. 2 ಬೈಕ್ ಬರಬೇಕು, ಡೌಟ್ ಸರ್ ಇಲ್ಲ, 2 ಜನ ಅಂತ ಆಗ್ತದೆ. ಹಾಂ, ಒಂದು ಬೈಕ್ ಒಂದು ಕಪಲ್ಸ್ ಅಂದ್ಕೊಳ್ತಾರೆ. ಮೋಸ್ಟ್ಲಿ ಗಿಡುಗದ ನೆಕ್ಸ್ಟಾ ಗೂಡಲ್ಲ, ಹಕ್ಕಿ ಗೂಡಲ್ಲ ಅದು. ಎಂತ ಗೊತ್ತಾಗುಂಟಾರ ನೆಕ್ಸ್ಟ್ ಮಾಡಿ ಉಂಟಲ್ಲ. ನೋಡು, ಹೌದು ಅಂತ. ಚೇತನ್ ಮೊಟ್ಟೆ ಎಲ್ಲ ಉಂಟು ನೋಡಿದ್ರೊಳಗೆ. ಕೈ ಪಾಡ್ಲೆ ಬಾವಲಿ ಇಟ್ಟ. ಬಾವಲಿ, ಓ ಬಾವಲಿ ಮಾಡಿ. ಬಾವಲಿಗೂಡು ನಿರ್ಜನ ಪ್ರದೇಶ ಇದು ಹಾಗಾದ್ರೆ. ಬಿಯರ್ ಕ್ರಿಸ್ ಸೂಪರ್. ಅಲ್ಲಿ ಆಪ್ಷನ್ ತಗೊಂಡಿದ್ವಿ. ಫಸ್ಟ್ ರೂಟಲ್ಲಿ ನಾಯಿ ಓಡಿಸ್ಕೊಂಡು ಬರ್ತಿತ್ತು ನಮ್ಮನ್ನು. ಸೆಕೆಂಡ್ ರೂಟ್ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ಕಿದ್ದು. ನಾವು ಲೈಫಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲೇ ಹತ್ತಿರಲ್ಲಿ ಇದ್ದರು, ಈ ಕಡೆ ನಾವು ಫಸ್ಟ್ ಟೈಮ್ ಬರ್ತಿರೋದು. ಲೊಕೇಶನ್ ಮಾತ್ರ ಶೇರ್ ಮಾಡಲ್ಲ, ಬಂದು ಕಸ ಎಲ್ಲ ಹಾಕ್ತಾರೆ, ಪ್ಲಾಸ್ಟಿಕ್ಕು ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ. ಹೌದು, ಅದಕ್ಕೋಸ್ಕರ ಇದು ಹೀಗೆ ಇರಲಿ, ನೀಟಾಗಿ ಇರಲಿ, ಪ್ಲೇಸ್ ನೀಟಾಗಿ ಕ್ಲೀನಾಗಿ ಸ್ವಚ್ಛ ಆಗಿರಲಿ, ಕಸ ಇಲ್ಲ. ಕ್ಯಾಂಪ್ ಮಾಡಿದ್ರೆ ಚೇತನ್ ಹೇಳ್ತಿದ್ದ ಬ್ರೆಡ್ ಆಮ್ಲೆಟ್ ಮಾಡುವ ಅಂದರೆ ನಾನು ಚಹಾ ಬೇಕು ಅಂತ ಹೇಳಿದೆ. ಅದಕ್ಕೆ ಈಗ ಖಾಲಿ ಒಂದು ಖಾಲಿದು ಮಾತ್ರ ಸ್ವಲ್ಪ ಮುಂದೆ ಹೋಗುವಂತ ನೋಡ್ತಾ ಇದ್ದೆ. ನೋಡ, ನಾಯಿ ಓಡಿಸೋ ಎಲ್ಲ ಲಕ್ಷಣ ಕಾಣ್ತಾ ಉಂಟು. ಯಾಕೋ ಎಡೆಗಣ್ಣು ಹೊಡಿತಿದೆಯಲ್ಲ ಚೇತನ್. ಇದು 3 ದಾರಿ ಸೇರುವಲ್ಲಿ ಜಾಸ್ತಿ ತಿರ್ಬಾರ್ದಂತೆ, ದೆವ್ವದ್ದು ಕಾಟ ಜಾಸ್ತಿ ಇರ್ತದೆ. 3 ಆಯ್ತಲ್ಲ.
ಶೋರ್ ಇಟ್ ಗೋಸ್ ಟು ಸಮ್ ಹೌಸ್. ಬೇಡ ಅಂತಲ್ಲ, 2 ನಾಯಿ ಕಾಯ್ತಾ ಇರ್ಬೋದು ಬಕ್ರ ಸಿಗ್ಲಿಕ್ಕೆ. ಒಳ್ಳೆ ದಾನೆಗೆ ಏರ್ಲ ಬರ್ಪುಜೇರು ಗಿರಾಕಿ ದಾನೆ. ಇದು ಜಸ್ಟ್ ತಮ್ನೇಲ್ಗೆ ಮಾತ್ರ ಇದು ಚೇತನ್. ಇದು ರೆಕಾರ್ಡ್ ಆಗ್ತಾ ಉಂಟಲ್ಲ, ಇದು ಹೆಸರಾಗಿದ್ದಕ್ಕೆ ನೀನು ಹೇಳಬೇಕು. ಗಂಗೆ ಅಲ್ಲ, ಗಂಗೆ 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 ಆಯ್ತಲ್ಲ. ಅದಕ್ಕೆ ಕನ್ಫ್ಯೂಸ್ ಆಯಿತು. ಈಗ ಹೈಯೆಸ್ಟ್ ಅಲ್ಲ ರೋಡಲ್ಲಿ. ಹೌದು. ಸಾರಿ ಗೈಸ್, ಸಾರಿ ಫ್ರೆಂಡ್ಸ್, ನಮಗೆ ಮ್ಯಾಪ್ ವರ್ಕ್ ಆಗಿಲ್ಲ. ಭಾಳ ಚೂರು ಅಮಸಾರ ಮಾಡ್ತಾರೋ. ಕನ್ಫ್ಯೂಸ್ ಇಲ್ಲ. ಒಪ್ಪಿಕೊಂಡವನೇ ದಡ್ಡನಲ್ಲ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ, ಮರ ಬಿದ್ದಿದೆ. ಇದರಲ್ಲಿ ಕರೆಂಟ್ ಇರ್ಬೋದು, ಹೇಳಿಗಾವಲ್ಲ, ವೈರಿಗೆಲ್ಲ ಬಿದ್ದರೆ ತುಂಬ ರಿಸ್ಕ್ ಮಾರ ಇದು. ಹಾಂ, ಈ ಮರ ಎಲ್ಲ ಎಂತ ಗೊತ್ತಾ, ಅದು ಕರೆಂಟ್ ವೈರಿಗೆ ತಾಗಿದ್ರೆ ಗೋವಿಂದ. ಹಾಂ, ಗೋವಿಂದ ಗೋವಿಂದ, ಜನರೇಟ್ ಪಾದ ಗೋವಿಂದ. ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರ್ತಿದೆ ಗೊತ್ತಿಲ್ಲ, ಬಟ್ ಕವರ್ ಮಾಡಿ ಟ್ರೈ ಮಾಡ್ತೇನೆ. ಈ ಶಾಲೆ ಬ್ಯೂಟಿಫುಲ್ ಪ್ಲೇಸ್. ಒಂದು ರೋಡ್ ಅದು, ಮೊದಲಲ್ಲಿ ರೋಡ್ ಇರಲಿಲ್ಲ. ಚೇತನ್ ಇಲ್ಲಿ ನೋಡಂತೆ, ಅವರಿಗೆ ಪೈಪ್ ಇಟ್ಟಿದ್ದಾರೆ, ಬಾಟ್ಲ್ ಇಟ್ಟಿದ್ದಾರೆ. ಚಪ್ಪಲಿ ಬಾಕಿಯ ಹಿಡ್ಕ ಚಪ್ಪಲಿ ಕಟ್ಟು. ಚಪ್ಪಲ್ ಕಟ್ಟು ಮಾರ ಸಾವು, ಎಷ್ಟು ಹೇವಿ ಒಮ್ಮೆ ಕಾಲಾಗಂತೆ. ಅದಕ್ಕೆ ಗುಂಡಿ ಆಳ ನೋಡಿ ಕಾಳು ಹಾಕ್ಬೇಕು ಅಂತ ಹೇಳ್ತಾರೆ. ವಾಚ್ ಒಂದು ಹೋಗಿದೆ, ವಾಚಿ ನೀರು ಹೋಗಿದೆ, ಆಗಿಲ್ಲ. ಚಪ್ಪಲು ಕಟ್ಟೆ. ಈಗ ನಾನು ಮನೇಲಿ ಅಪ್ಪ ನೋಡ್ತಾ ಇರ್ಬೋದು, ನೋಡಿರೋ ವಿಡಿಯೋ ಬೈತಾರೆ ನನಗೆ. ಜೋಡು ಲಗಡ್ದಿರ್ತಾನ ಅಪ್ಪ ಡ್ಯಾಡಿದು ಅದು ಅಲ್ಲ, ಅದು ಪಬ್ಲಿಕ್ ಯೂಸ್. ಇದೇ ಥರ ನೋಡಿದೆ ಲಾಗ್ಸ್ ಎಲ್ಲ, ಲಾರಿ ಬಂದು ಇಲ್ಲಿ ಏಕೇಶ ಮರ ಕಟ್ ಮಾಡಿಬಿಟ್ಟು ಗಾಡಿಗೆ ಲೋಡ್ ಮಾಡ್ತಿದ್ರು ಲಾಗ್ಸ್ ಎಲ್ಲ ಎಲ್ಲ. ನವಿಲು ಆ್ಯಕ್ಚುಲಿ ಆಫ್ ರೋಡ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೈಕ್ ಮಳೆಗಾಲದಲ್ಲಿ ಎಲ್ಲ ಕಡೆ ಫಾಲ್ಸ್. ಕಾಡು, ಒಬ್ಬರಿಗೆ ಬರಲಿಕ್ಕೆಲ್ಲ ಸ್ವಲ್ಪ ಭಯ ಆಗ್ಬೋದು ಅಲ್ಲಿ. ಸೇರಿ ಜೋರು ಮಳೆ ಬಂದಾಗ ಮಾತ್ರ ಇಲ್ಲಿ ಮರದಡಿಯಲ್ಲಿಂದ ತುಂಬ ರಿಸ್ಕ್. ವಾವ್, ಜಸ್ಟ್ ವಾವ್. ಹಾವು ನೋಡಿದೆ ಅಲ್ಲ,
ಕೆರೆ ವಾವ್. ಆಲ್ರೈಟ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿಗೆ ನಮ್ಮದು ಟ್ರಿಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಒಂಚೂರು ಮಳೆ ಬರೋ ಮೊದಲು ಮನೆ ಹೋಗ್ತೇವೆ. ಹಸಿವಾಗ್ತಿದೆ ಬೇರೆ. See you next time. Bye bye.